ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ. ಕನಿಷ್ಠ ಶುಲ್ಕ ಪಡೆದು ಭಕ್ತರಿಗೆ ವಿವಾಹ ಉಪನಯನ. ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ. ಕನಿಷ್ಠ ಶುಲ್ಕ ಪಡೆದು ಭಕ್ತರಿಗೆ ವಿವಾಹ ಉಪನಯನ. ಚೌಲ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಆರಂಭ. ತಿರುಮಲದ ಪಾಪ ವಿನಾಶನಂ ರಸ್ತೆಯಲ್ಲಿರುವಂತಹ ಚೌಟ್ರಿ. ಪುರೋಹಿತರ ಮೂಲಕ ಭಕ್ತರಿಗೆ ಅಗತ್ಯವಿರುವ ಸೇವೆ. ಕನಿಷ್ಠ ಶುಲ್ಕದಲ್ಲಿ ಸಮಾರಂಭ ನಡೆಸಿಕೊಡುತ್ತೇವೆ. ವಿವಾಹ ಉಚಿತ, ಪುರೋಹಿತರು ದಕ್ಷಿಣೆ ಪಡೆಯಲ್ಲ. ಆದರೆ ಅಡುಗೆ, ಹೂವಿನ ಅಲಂಕಾರಗಳಂತಹ ಇತರೆ ವ್ಯವಸ್ಥೆಗಳಿಗೆ ಹಣ ಪಾವತಿಸಬೇಕಾಗುತ್ತೆ. ಭಕ್ತರಿಗೆ ಅಗ್ಗದ ದರದಲ್ಲಿ ಸೇವೆ ನೀಡುತ್ತೇವೆ ಎಂದ ಟಿಟಿಡಿ. ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಟಿಟಿಡಿ. ತಿರುಪತಿಯಲ್ಲಿ ಮದುವೆಗೆ ಇನ್ನು ಮುಂದೆ ದಕ್ಷಿಣೆ ಇಲ್ಲ. ಉಚಿತವಾಗಿ ವಿವಾಹವನ್ನ ಮಾಡಿಕೊಳ್ಬಹುದು. ಹಾಗಂತ ಎಲ್ಲವೂ ಕೂಡ ಉಚಿತ ಅಂತ ಇಲ್ಲ. ಅಲ್ಲಿ ಕೆಲವೊಂದಿಷ್ಟು ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಕೆಲವೊಂದಿಷ್ಟು ಹೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವುಗಳಿಗೆಲ್ಲ ಅಲ್ಲಿ ನಾವು ಪೇ ಮಾಡಬೇಕಾಗುತ್ತೆ. ತಿರುಮಲದ ಪಾಪ ವಿನಾಶನಂ ರಸ್ತೆಯಲ್ಲಿರುವಂತಹ ಚೌಟ್ರಿಯಲ್ಲಿ ಪುರೋಹಿತರ ಮೂಲಕ ಭಕ್ತರಿಗೆ ಅಗತ್ಯವಿರುವ ಸೇವೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಕನಿಷ್ಠ ಶುಲ್ಕದಲ್ಲಿ ಸಮಾರಂಭ ನಡೆಸಿಕೊಡ್ತೇವೆ ಅಂತ ಇದೀಗ ಟಿಟಿಡಿ ಅನೌನ್ಸ್ ಮಾಡಿರುವಂಥದ್ದು. ವಿವಾಹ ಉಚಿತ, ಪುರೋಹಿತರು ದಕ್ಷಿಣೆಯನ್ನ ಪಡೆಯಲ್ಲ. ಆದರೆ ಅಡುಗೆ, ಹೂವಿನ ಅಲಂಕಾರಗಳಂತಹ ವಸ್ತುಗಳಿಗೆ, ಅಡುಗೆ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ವ್ಯವಸ್ಥೆಗಳಿಗೆ ಹಣ ಪಾವತಿಸಬೇಕಾಗುತ್ತೆ. ಭಕ್ತರಿಗೆ ಕಡಿಮೆ ದರದಲ್ಲಿ ಸೇವೆ ನೀಡ್ತೇವೆ ಅಂತ ಟಿಟಿಡಿ ಅನೌನ್ಸ್ ಮಾಡಿದೆ. ಅರ್ಚಕರ ಸಂಘದ ರಿಯಾಯಿತಿ ದರ ಪಟ್ಟಿ, ಕಾರ್ಯ ವಿವಾಹ ಮತ್ತು ದರ ಉಚಿತ. ವಿವಾಹಕ್ಕೆ ಉಚಿತವಾಗಿ ದರದಲ್ಲಿ ಅಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಉಪನಯನ, ಸತ್ಯನಾರಾಯಣ ವೃತ ಹಾಗೂ ಮೇಳಂ ವಿಚಾರದಲ್ಲಿ 300 ರೂಪಾಯಿ ದರ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಅರ್ಚಕರ ಸಂಘದ ರಿಯಾಯಿತಿ ದರ ಪಟ್ಟಿಯಲ್ಲಿ ನಾವು ನೋಡಿದಾಗ ಕೇಶಖಂಡನ, ನಾಮಕರಣ, ಅನ್ನಪ್ರಾಸನ, ಇನ್ನು ಇತರ ವಿಚಾರಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿ ದರವನ್ನ ಅಲ್ಲಿ ಮಾಡಲಾಗುತ್ತೆ. ಇನ್ನು ವಾಹನ ಪೂಜೆ, ದಸ್ತ್ರ ಪೂಜೆ ಇವೆಲ್ಲದಕ್ಕೂ ಕೂಡ 200 ರೂಪಾಯಿ ಚಾರ್ಜಸ್ ಅನ್ನ ಮಾಡ್ತಾರೆ. ಅಂದ್ರೆ ಮುಂಚೆ ಇರುವಂತಹ ಚಾರ್ಜಸ್ಗೂ ಇವಾಗಿರುವಂತಹ ಒಂದು ಬೆಲೆಗೂ ಕೂಡ ಅಲ್ಲಿ ಡಿಫ್ರೆನ್ಸ್ ಇದೆ. ಕಿವಿ ಚುಚ್ಚುವುದು ಮತ್ತು ಹಾಗೂ ಮೇಳಂ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿ, ಕೇವಲ 100 ರೂಪಾಯಿ ದರದಲ್ಲಿ ಅಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಕಿವಿ ಚುಚ್ಚುವುದು 50 ರೂಪಾಯಿ ದರದಲ್ಲಿ ಮಾಡಿಕೊಡ್ತಾರೆ. ಇದೀಗ ತಿರುಪತಿ ತಿರುಮಲದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಉಚಿತವಾಗಿ ವಿವಾಹವನ್ನ ಮಾಡಿಕೊಡಲಾಗುತ್ತೆ. ಇನ್ನು ಉಪನಯನ ಆಗಿರ್ಬೋದು, ಸತ್ಯನಾರಾಯಣ ವೃತ ಆಗಿರ್ಬೋದು, ಹಾಗೆ ಮೇಳಂ ಆಗಿರ್ಬೋದು, ಇವಕ್ಕೆಲ್ಲ ಕೂಡ ಒಂದು 300 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಕೇಶಖಂಡನ ಮತ್ತು ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿ ದರವನ್ನ ಫಿಕ್ಸ್ ಮಾಡಲಾಗುತ್ತೆ. ಇನ್ನು ಕಿವಿ ಚುಚ್ಚುವ ಇನ್ನಿತರ ಒಂದು ಕಾರ್ಯಕ್ರಮಗಳಿಗೆ 100 ರೂಪಾಯಿ ದರವನ್ನ ಅಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಇನ್ನು ಈ ಹಿಂದೆನೂ ಸಹಿತ ಈ ಒಂದು ತಿರುಪತಿ ತಿರುಮಲದ ದೇವಸ್ಥಾನಗಳಲ್ಲಿ ಅಲ್ಲಿ ಒಂದು ಚೌಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದಕ್ಷಿಣೆಯನ್ನ ಪಡೆದುಕೊಂಡು, ಪುರೋಹಿತರಾಗಿರ್ಬೋದು, ವಿವಾಹಕ್ಕೆ ಆಗಿರ್ಬೋದು, ದಕ್ಷಿಣೆಯನ್ನ ಪಡೆದುಕೊಂಡು ಅಲ್ಲಿ ವಿವಾಹವನ್ನ ಮಾಡಿಕೊಡ್ತಾ ಇದ್ರು. ಆದರೆ ಸದ್ಯಕ್ಕೆ ಇದೀಗ ಅಲ್ಲಿ ಭಕ್ತರಿಗೆ ಉಚಿತವಾಗಿ ವಿವಾಹವನ್ನ ಮಾಡಿಕೊಡ್ತಾರೆ. ಇನ್ನು ಪುರೋಹಿತರ ಕಡೆಯಿಂದ ಯಾವುದೇ ತರಹದ ದಕ್ಷಿಣೆಯನ್ನ ಸಹಿತ ಪಡೆದುಕೊಳ್ಳಲ್ಲ. ಹಾಗಾದ್ರೆ ಬೇಸಿಕ್ ನೀಡ್ಸ್ ಏನಿರುತ್ತೆ, ಈಗ ಅಲಂಕಾರಿಕ ವಸ್ತು ಆಗಿರ್ಬೋದು, ಇನ್ನು ಅದ್ರ ಜೊತೆಗೆ ಏನು ಅಡುಗೆ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ನಾವು ಇಂತಿಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ವಿವಾಹವನ್ನ ಅಲ್ಲಿ ಉಚಿತವಾಗಿ ಮಾಡಿಕೊಳ್ಬಹುದು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ವಿವಾಹವನ್ನ ಮಾಡಿಕೊಳ್ಬಹುದು. ಇನ್ನು ತಿರುಪತಿ ತಿರುಮಲದಲ್ಲಿ ನಾವು ಗಮನಿಸಿ ನೋಡಿದಾಗ ಈಗ ಸತ್ಯನಾರಾಯಣ ಪೂಜೆ ವಿಚಾರಕ್ಕೆ, ಅಂದ್ರೆ ಸತ್ಯನಾರಾಯಣ ಅಂತಂದ್ರೆ ಲಕ್ಷ್ಮೀನಾರಾಯಣ ಪೂಜೆಯನ್ನ, ಲಕ್ಷ್ಮೀನಾರಾಯಣ ವಿವಾಹವನ್ನ ಮಾಡಿಕೊಡಲಾಗುತ್ತೆ. ಹೀಗೆ ಏನು ಒಂದಿಷ್ಟು ಸಂಸ್ಕೃತಿಯ ತಕ್ಕಂತೆ, ಒಂದಿಷ್ಟು ಸಾಂಪ್ರದಾಯಿಕ ತಕ್ಕಂತೆ ಒಂದಿಷ್ಟು ಕಾರ್ಯಗಳೇನಿರುತ್ತೆ ಆ ಕಾರ್ಯಗಳನ್ನ ಮಾಡಿ ನಂತರ ವಿವಾಹವನ್ನ ಅಲ್ಲಿ ಕೈಗೊಳ್ಳಲಾಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ಪೂಜೆ ಕೈಂಕರ್ಯಗಳಿಗೆ ಅಲ್ಲಿ ಇಂತಿಷ್ಟು ಹಣ ಅಂತ ಪೇ ಮಾಡಬೇಕು. ಅದನ್ನ ಹೊರತುಪಡಿಸಿ ವಿವಾಹಕ್ಕೆ ಅಂತ, ಇನ್ನು ಪುರೋಹಿತರ ದಕ್ಷಿಣೆಗೆ ಅಂತ ಯಾವುದೇ ರೀತಿಯಾದಂಥ ಹಣವನ್ನ ಅಲ್ಲಿ ಪೇ ಮಾಡುವ ಹಾಗೆ ಇರೋದಿಲ್ಲ.